ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯ ಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯ ಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ನಿಮಗೊಂದು ಪ್ರಶ್ನೆ. ಈ ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್, ಈಗ ಒಂದು ವಾರದಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಇದಾಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನಗೆ ಮಾಸ್ ಹೀರೋ ಒಬ್ಬರೇ, ನನಗೆ ಅಪ್ಪ ಅವರು. ಅಲ್ಲ ಚಿತ್ರರಂಗದಲ್ಲಿ ಆಗ್ತಾ ಇರೋದು, ಸ್ಯಾಂಡಲ್ವುಡ್ ಅಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋಂಥ ವಾರ್ಗಳು, ಅದ್ರ ಬಗ್ಗೆನೇ ಕೇಳಿದ್ದು. ಅದೇ ಜನಗಳಿಗೆ ಕೇಳಿದೆ ಸರ್, ಹೇಳಿದ್ರಲ್ಲ ಸರ್, ಈಗ ಏನು ಹೇಳಿದ್ರು ಅಷ್ಟೇ. ಯಾವುದೇ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧಗಳನ್ನು, ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ, ಪ್ರೀತಿಯನ್ನು ಜಾಸ್ತಿ ಮಾಡಿ, ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ. ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ.